ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಏನು ಲ್ಯಾಂಡ್ ಮಾರ್ಕ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳನ್ನ ಮಾಡ್ತಿದ್ದೀನಿ, ಅದೇ ಒಂದು ಸರದಿಯೊಳಗೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಮೋಹಿನಿ ಜೈನ್ ವರ್ಸಸ್ ಕರ್ನಾಟಕ ರಾಜ್ಯ ಪ್ರಕರಣ 1992. ಸೊ ಈ ಪ್ರಕರಣ ಆದ ನಂತರ ಭಾರತದಲ್ಲಿ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಘೋಷಣೆ ಮಾಡಲಾಯಿತು. 86ನೇ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ತಂದು ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು ಅಂಡರ್ ಆರ್ಟಿಕಲ್ 21A ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಾಗಾದರೆ ಏನು ಆಗಿತ್ತು? ಈ ಕೇಸನ್ನು ಮೋಹಿನಿ ಜೈನ್ ಅವರು ಹಾಕಲಿಕ್ಕೆ ಕಾರಣ ಏನು? ಮೋಹಿನಿ ಜೈನ್ ಒಬ್ಬ ಮೆಡಿಕಲ್ ಸ್ಟೂಡೆಂಟ್. ನೀವು ಇವರ ಫೋಟೋನ ನೀವು ಇಲ್ಲಿ ನೋಡ್ಬೋದು ಗೈಸ್. ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ವೆರಿ ಫೇಮಸ್ ಆದಂಥ ಒಂದು ಪ್ರಕರಣ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಹಿನ್ನೆಲೆ ಏನು ಅಂದರೆ ನೋಡಿ, 1980 ಮತ್ತು 90ರಲ್ಲಿ 1980 ಮತ್ತು 90ರ ದಶಕದಲ್ಲಿ ಖಾಸಗಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಇವತ್ತು ಮಾಡ್ತಿದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆವಾಗ ಇವರ ಹಾವಳಿ ಹೆಚ್ಚಾಗಿತ್ತು. ಖಾಸಗಿ ಮತ್ತು ಈ ಒಂದು ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಅತಿಯಾಗಿ ಕ್ಯಾಪಿಟೇಷನ್ ಫೀ ಅಂದರೆ ಏನು? ಕ್ಯಾಪಿಟೇಷನ್ ಫೀ ಅಂದರೆ ನಥಿಂಗ್ ಬಟ್ ಡೊನೇಷನ್. ಓಕೆ, ಡೊನೇಷನ್ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಫೀಸ್ನ ಇಸ್ಕೊಳ್ಳಿಕ್ಕೆ ಶುರು ಮಾಡಿದರು. ಅದು ಎಷ್ಟು ಅಂದರೆ ಎಕ್ಸಾಬಿಡೆಂಟ್. ಓಕೆ, ಹಣ ಕೊಡದಿದ್ದರೆ ಸೀಟು ಸಿಗೋದಿಲ್ಲ ಅನ್ನೋ ಲೆಕ್ಕಕ್ಕೆ ಬಂದಿದ್ರು ಈ ಡೊನೇಷನ್. ಓಕೆ, ಆ್ಯಂಡ್ ಇದನ್ನು ವಸೂಲಿ ಮಾಡಲಾಗ್ತಾ ಇತ್ತು. ಕರ್ನಾಟಕದಲ್ಲಿ 1989ರಲ್ಲಿ 1989ರಲ್ಲಿ ಕರ್ನಾಟಕ ಸರ್ಕಾರ ಕನಿಷ್ಠ ಶುಲ್ಕ 2,000 ರೂಪಾಯಿ ಗೌರ್ಮೆಂಟ್ ಸೀಟ್ಗೆ ಮತ್ತು ಲ್ಯಾಕ್ಸ್ ಆಫ್ ರುಪೀಸ್ ಮ್ಯಾನೇಜ್ಮೆಂಟ್ ಸೀಟ್ಸ್ಗೆ ಅಂದು ನಿಗದಿ ಮಾಡಿತ್ತು. ಓಕೆ, ಇದು ಅಂತೂ ಈಗಲೂ ಕೂಡ ಇದೆ. ಸರ್ಕಾರದ ಒಂದು ಫೀಸ್ ಅಂತ ಬೇರೆ ಇರುತ್ತೆ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೀಟ್ಗಳಿಂದ ಹೋಗೋರಿಗೆ ಬೇರೆ ಇರುತ್ತೆ. ಕೋಟ್ಯಾಂತರ ರೂಪಾಯಿ ಇವತ್ತು ಮೆಡಿಕಲ್ ಪರ್ಟಿಕ್ಯುಲರ್ಲಿ ಮೆಡಿಕಲ್ ಕಾಲೇಜಸ್ಗಳಲ್ಲಿ ಕೊಟ್ಟು ದುಡ್ಡಿದ್ದವರು ಹೋಗ್ತಿದ್ದಾರೆ. ಈ ಶುಲ್ಕ ವ್ಯತ್ಯಾಸ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಹಕ್ಕನ್ನು ಕಳೆದು ಹೋಗ್ತಾ ಇದೆ ಅನ್ನುವಂಥ ಪರಿಸ್ಥಿತಿ ಕೂಡ ತಂದು ಇಟ್ಟಿದೆ ಗೈಸ್. ಇವತ್ತು ನೋಡಿ, ಬಡವರು ಕೋಟ್ಯಾಂತರ ರೂಪಾಯಿ ಎಲ್ಲಿಂದ ಈ ಒಂದು ಹಣವನ್ನು ತರಬೇಕು ಅನ್ನುವಂಥ ಪ್ರಶ್ನೆ ಇವತ್ತೂ ಕೂಡ ಅದು ಪ್ರಶ್ನೆಯಾಗಿ ಉಳಿದಿದೆ. ಈ ಹಿನ್ನೆಲೆಯಲ್ಲಿ ಮೋಹಿನಿ ಜೈನ್ ಅನ್ನುವಂಥ ಹೆಣ್ಣುಮಗಳು, ಇವರು ಇಂಡೋರ್ದವರು ಆಗಿದ್ದರು. ಸೊ ಈ ಯುವತಿಗೆ ಕರ್ನಾಟಕದ ಖಾಸಗಿ ಕಾಲೇಜಿನಲ್ಲಿ, ಆ ಕಾಲೇಜ್ ಮತ್ತಾವುದೂ ಅಲ್ಲ, ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ತುಮಕೂರಿನಲ್ಲಿರುವಂಥ ಈ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ ಸಿಗುತ್ತೆ. ಸೊ ಅವರು ಇಂಡೋರಿಂದ ಕರ್ನಾಟಕಕ್ಕೆ ಬರ್ತಾರೆ. ಒಂದನೇದು ಕರ್ನಾಟಕದವರು ಅಲ್ಲ ಅಂಥೇಳಿ ಎಕ್ಸ್ಟ್ರಾ ಫೀಸ್ ಹಾಕಿರ್ತಾರೆ. ಆ್ಯಂಡ್ ಅದು ಆದಮೇಲೆ ಇವರಿಗೆ ಸರ್ಕಾರದಿಂದ ಸೀಟ್ ಸಿಕ್ಕಲಾಗಲೂ ಕೂಡ ಇವ್ರಿಗೇನು ಕೇಳ್ತಾರೆ? ಕ್ಯಾಪಿಟೇಷನ್ ಫೀಸ್ ಅಂದರೆ ಡೊನೇಷನನ್ನು ಕೇಳಲಾಗುತ್ತೆ. ಅಷ್ಟೇ ಅಲ್ಲ, ಈವನ್ ವಾಟ್ ಎವರ್ 60,000 70,000 ರೂಪೀಸ್ ಕೇಳಿದ್ರು ಅಂತ ಏನು ಅವಾಗಿನ ನ್ಯೂಸ್ ಇದೆ. ಸೊ ಈ 60,000ಅನ್ನು ನೆಕ್ಸ್ಟ್ 5 ವರ್ಷ, ಓಕೆ, ನೆಕ್ಸ್ಟ್ 5 ವರ್ಷದವರೆಗೂ ಪ್ರತಿ ವರ್ಷವೂ ಈ ವಿದ್ಯಾರ್ಥಿ 60,000 ರೂಪಾಯಿ ತುಂಬಿ ಕಂಪ್ಲೀಟಾಗಿ ಈ ಕೋರ್ಸನ್ನು ಅಂದರೆ MBBS, ಓಕೆ, ಸೊ MBBS ಅನ್ನು ಮುಗಿಸ್ತಾರೆ ಅಂತ ನೀವು ಗ್ಯಾರಂಟಿ ತರಬೇಕು ಅಂತ ಕೂಡ ಹೇಳಿದರು. ಎಲ್ಲಿಂದ ಗ್ಯಾರಂಟಿ ತರಬೇಕು? ಆ ಗ್ಯಾರಂಟಿನ ಬ್ಯಾಂಕ್ ಇಂದ ತರಬೇಕು ಅಂತ ಹೇಳಿದರು. ಆ್ಯಂಡ್ ಅವಾಗ ಈ ಒಂದು ಮೋಹಿನಿ ಜೈನ್ ಅನ್ನುವಂಥ ಹೆಣ್ಮಗಳು ಏನು ಪ್ರಶ್ನೆ ಮಾಡಿದ್ದು ಅಂದರೆ, ಇಲ್ಲ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ, ಅಷ್ಟು ಗ್ಯಾರಂಟಿನ ಬ್ಯಾಂಕ್ ನನಗೆ ಯಾಕೆ ಕೊಡುತ್ತೆ? ಆ್ಯಂಡ್ ಈಗ ಕ್ಯಾಪಿಟೇಷನ್ ಫೀನ ನಾನು ಯಾಕೆ ತುಂಬಬೇಕು? ಹಾಗಂದರೆ ಸರ್ಕಾರದಿಂದ ನಾನು ಯಾಕೆ ಆಯ್ಕೆಯಾಗಿ ಬಂದಿದ್ದೀನಿ? ನಾನು ಯಾಕೆ ಆ ಎಕ್ಸಾಮ್ಗೆ ಹಗಲು ರಾತ್ರಿ ಓದಿದ್ದೀನಿ? ಇದು ತಪ್ಪು. ಓಕೆ, ಸೊ ಅಡ್ಮಿಷನ್ ಸಿಗದೆ ಇದು ತನ್ನ ಶಿಕ್ಷಣದ ಹಕ್ಕನ್ನು ಉಲ್ಲಂಘನೆ ಆಗುತ್ತೆ. ನೀವೇನಾದರೂ ಡೊನೇಷನ್ ಕಟ್ಟಲಿಲ್ಲ ಅಂದರೆ ನಿಮಗೆ ಈ ಒಂದು ಅಡ್ಮಿಷನನ್ನು ಕೊಡೋದಿಲ್ಲ ಅಂತ ಈ ಕಾಲೇಜ್ನವರು ಹೇಳಿದಾಗ ಆ ಯುವತಿ ಸುಮ್ಮನೆ ಹೋಗಿ ಮನೆಯಲ್ಲಿ ಕೂಡಲಿಲ್ಲ. ಅವ್ರೇನು ಮಾಡಿದರು? ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಕೇಸ್ನ ಹಾಕ್ತಾರೆ. ಸೊ ಅದಕ್ಕೆ
ಅವರ ಹೆಸರಿಂದಾನೇ ಈ ಕೇಸ್ ತುಂಬ ಫೇಮಸ್ ಆಗಿದೆ. ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಅರ್ಥ ಆಯ್ತಾ? ಸಿಕ್ಕಾಪಟ್ಟಿ ಫೀಸ್ ಸರ್ಕಾರದಿಂದ ಸೆಲೆಕ್ಟ್ ಆಗಿ ಬಂದಾಗಲೂ ಕೂಡ ಫೀಸ್ ಕಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಅಷ್ಟು ಕಟ್ಟಕ್ಕಾಗೋದಿಲ್ಲ ಅಂದಿದ್ದಕ್ಕೆ ನಿಮಗೆ ಅಡ್ಮಿಷನ್ ಕೊಡೋದಿಲ್ಲ ಅಂತ ರಿಜೆಕ್ಟ್ ಮಾಡಲಾಯಿತು. ಯಾಕೆ ನನಗೆ ಅಡ್ಮಿಷನ್ ಕೊಡೋದಿಲ್ಲ, ಇದು ನನ್ನ ಶಿಕ್ಷಣದ ಹಕ್ಕಿನ ಉಲ್ಲಂಘನೆ ಆಗುತ್ತೆ, ನಾನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತೀನಿ ಅಂಥೇಳಿ ಇವರು ನ್ಯಾಯಾಂಗಕ್ಕೆ ಬರ್ತಾರೆ. ನ್ಯಾಯಾಲಯದ ಮುಂದೆ ಇರುವಂಥ ಬಹುಮುಖ್ಯ ಪ್ರಶ್ನೆ ಏನು ಅಂದರೆ, ಶಿಕ್ಷಣವು ಮೂಲಭೂತ ಹಕ್ಕಾಗಿದೆಯಾ ಭಾರತದೊಳಗೆ? ಅಲ್ಲಿವರೆಗೂ ಯಾರೂ ಪ್ರಶ್ನೆ ಮಾಡಿರಲಿಲ್ಲ ಇದನ್ನು. ಶಿಕ್ಷಣ ಒಂದು ಮೂಲಭೂತ ಹಕ್ಕ ಅನ್ನೋ DPSP ಒಳಗಂತೂ ಇತ್ತು. ಆರ್ಟಿಕಲ್ 45 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಇತ್ತು. ಆದರೆ ಮೂಲಭೂತ ಹಕ್ಕ ಅನ್ನುವಂಥ ಪ್ರಶ್ನೆಯಲ್ಲಿ ಮೊದಲು ಬಾರಿಗೆ ಮುನ್ನೆಲೆಗೆ ಬಂದಿದ್ದನ್ನು ಕಾಣ್ತೀವಿ. ಆರ್ಟಿಕಲ್ 21 ನೋಡಿ, ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಶಿಕ್ಷಣವೂ ಕೂಡ ಬರುವುದೇ ಅಂತ ಕೂಡ ಇವರು ಪ್ರಶ್ನೆ ಮಾಡಿದರು. ಅಷ್ಟೇ ಅಲ್ಲ, ಶಿಕ್ಷಣ ಇಲ್ಲದ ಜೀವನವೇ ಜೀವನವಲ್ಲ ಅಂತ ಕೂಡ ಇವರು ಹೇಳಲಾಯಿತು. ಈ ಪ್ರಕರಣದೊಳಗೇನೆ ಅದು ಬಂದಿತ್ತು. ಅಂದರೆ ಶಿಕ್ಷಣದ ಕ್ರಾಂತಿಯನ್ನು ತಂದಂಥ ಒಂದು ಪ್ರಕರಣ ಅಂದರೆ ಈ ಮೋಹಿನಿ ಜೈನ್ ಪ್ರಕರಣ. ನೆಕ್ಸ್ಟ್, ಕ್ಯಾಪಿಟೇಷನ್ ಫೀಸ್ ವಿಧಿಸುವುದು ಸಂವಿಧಾನಬದ್ಧವೇ? ಇದು ನಿಜವಾಗ್ಲೂ ನ್ಯಾಯಬದ್ಧವೇ? ಕ್ಯಾಪಿಟೇಷನ್ ಫೀ ಫಸ್ಟ್ ಆಫ್ ಆಲ್ ಎಜುಕೇಷನ್ ಈಸ್ ನಾಟ್ ಅ ಬಿಸ್ನೆಸ್, ಇಟ್ ಶುಡ್ ನಾಟ್ ಬಿ ಎ ಬಿಸ್ನೆಸ್ ಅನ್ನೋದು ಅಲ್ಲಿವರೆಗೂ ಭಾರತದೊಳಗೆ ಇತ್ತು. ಆ್ಯಂಡ್ 1980s ಒಳಗೆ ಎಜುಕೇಷನ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದ್ದನ್ನು ಕಾಣ್ತೀವಿ. ಭಾರತದೊಳಗೆ ಎಕ್ಸಾಬಿಡೆಂಟ್ ಫೀಸ್ ಇವತ್ತು ಕೂಡ ಇರೋದನ್ನು ಕಾಣ್ತೀವಿ. ಆ್ಯಂಡ್ ಮೋಸ್ಟ್ ಆಫ್ ದಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ವರ್ ರನ್ ಬೈ ಪೊಲಿಟಿಷಿಯನ್ಸ್ ಆ್ಯಂಡ್ ಬ್ಯೂರೋಕ್ರಾಟ್ಸ್. ಓಕೆ, ಅವರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಸ್ಕೂಲ್ಸ್ ಕಾಲೇಜಸ್ ಇರೋದ್ರಿಂದ ಕ್ಯಾಪಿಟೇಷನ್ ಫೀಸ್ ಅಂದರೆ ಅವರು ಕೊಡುವಂಥ ಉನ್ನತ ಸೇವೆಗಳಿಗಾಗಿ, ಒಳ್ಳೆಯ ಶಿಕ್ಷಕರಿಗಾಗಿ, ಒಳ್ಳೆಯ ಮೂಲ ಸೌಕರ್ಯಗಳಿಗಾಗಿ ಕ್ಯಾಪಿಟೇಷನ್ ಫೀಸ್ನ ಅವರು ತಗೊಳ್ಳೇಬೇಕಾಗುತ್ತೆ. ಇಲ್ಲ ಅಂದರೆ ಆ ಉತ್ತಮವಾದಂಥ ಸೇವೆಗಳನ್ನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ಇಲ್ಲಿ ಕೋರ್ಟ್ ಕೂಡ ಬಹಳ ಸೆನ್ಸಿಟಿವ್ ಆಗಿ ಜಜ್ಮೆಂಟ್ನ ಕೊಡುತ್ತೆ. ಸರ್ಕಾರಿ ಖಾಸಗಿ ಕಾಲೇಜುಗಳ ಶುಲ್ಕವನ್ನು ಬೇರೆ ಬೇರೆ ವಿಧಿಸುವುದು. ಆರ್ಟಿಕಲ್ 14 ಸರ್ಕಾರಿ ಕಾಲೇಜು ಒಂದು ಚಾರ್ಜ್ ಮಾಡೋದು, ಈ ಒಂದು ಖಾಸಗಿ ಕಾಲೇಜುಗಳು ಒಂದು ಚಾರ್ಜ್ ಮಾಡೋದು. ಇದು 14ನೇ ವಿಧಿಯ ಉಲ್ಲಂಘನೆ, ಸಮಾನತೆ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಅಂತ ಕೂಡ ಇಲ್ಲಿ ಪ್ರಶ್ನೆ ಮಾಡಲಾಯಿತು. ವೆರಿ ಗುಡ್ ಕ್ವಶನ್ಸಾ. ಇವೆಲ್ಲ ನಿಮಗೂ ಕೂಡ ಪ್ರಶ್ನೆಗಳು ಬಂದಿರ್ಬೋದು, ಆದರೆ ಕೋರ್ಟಿಗೇಟಿಗೆ ಯಾವನು ಹೋಗ್ತಾನೆ ಅಂತ ನೀವು ಬಿಟ್ಟಿರ್ಬೋದು. ಓಕೆ, ಸರ್ಕಾರಕ್ಕೆ ಶಿಕ್ಷಣದ ಮೇಲೆ ಹೊಣೆಗಾರಿಕೆ ಎಷ್ಟು? ಡೆಫಿನೆಟ್ಲಿ. ಹಂಗಂದ್ರೆ ಖಾಸಗಿಯವರು ಅವ್ರಿಗೆ ಎಷ್ಟು ಬೇಕಾದ ಫೀಸ್ ತಗೋತಾರ, ಹೆಂಗೆ ಬೇಕಾದಂಗೆ ಮಾಡ್ತಾರಂದ್ರೆ ಸರ್ಕಾರದ ಹೊಣೆಗಾರಿಕೆ ಏನೈತಿ ಇಲ್ಲಿ? ಹಂಗಂದ್ರೆ ನಾವ್ಯಾಕೆ ಟ್ಯಾಕ್ಸ್ ಸರ್ಕಾರ ಕಟ್ಟಬೇಕು, ಅದ್ರ ಬದಲಿ ಖಾಸಗಿಯವ್ರು ಕಟ್ಟೋದು ಬೆಟರ್ಲ್ಲ. ರಾಜ್ಯ ಸರ್ಕಾರವು ಗಣನೀಯವಾಗಿ ಕಡಿಮೆ ಶುಲ್ಕ ಪ್ಲಸ್ ಹೆಚ್ಚಿನ ಕ್ಯಾಪಿಟೇಷನ್ ಫೀಸನ್ನು ನೋಡುತ್ತಿರಬೇಕೆ? ಅಂದರೆ ನೋಡ್ರಿ, ಇಲ್ಲಿ ಸ್ಟೇಟ್ ಏನು ಹೇಳ್ತಾ ಇದೆ ಅಂದರೆ ರಾಜ್ಯ ಸರ್ಕಾರಗಳು ಏನು ಹೇಳ್ತಾ ಇದ್ದಾವೆ, ನಮ್ಮ ರಾಜ್ಯದೊಳಗೆ ಫೀಸ್ ಭಾಳ ಕಮ್ಮಿ ಇದ್ದಾವೆ ಅಂತ ಹೇಳ್ತಿದ್ದಾವೆ. ಸೊ ಪ್ರೈವೇಟ್ ಕಾಲೇಜ್ ಒಳಗೆ ಫೀಸ್ ಕಮ್ಮಿನೇ ಇದೆ, ಆದರೆ ಡೊನೇಷನ್ ಅಂತ ಎಕ್ಸ್ಟ್ರಾ ದುಡ್ಡನ್ನು ತೆಗೆದುಕೊಳ್ತಿದ್ದಾರೆ. ಆ್ಯಂಡ್ ದಟ್ಸ್ ಹೌ ಪ್ರೈವೇಟ್ ಕಾಲೇಜಸ್ ಆರ್ ರನ್. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ನ ಪ್ರಮುಖ ನಿರ್ಣಯಗಳೇನು? ಇವೆಲ್ಲ ಮೋಹಿನಿ ಜೈನರ ಕ್ವಶನ್ ಆಗಿದ್ದು. ಅದು ಆದಮೇಲೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು? ಮೊದಲು ಬಾರಿಗೆ ದೀಸ್ ಆಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ದ ಫಸ್ಟ್ ಟೈಮ್ ಶಿಕ್ಷಣವು ಆರ್ಟಿಕಲ್ 21 ಅಡಿಯಲ್ಲಿ ಮೂಲಭೂತ ಹಕ್ಕು ಅಂತ ಕೋರ್ಟ್ ಹೇಳಿದ್ದು ಮೊದಲು ಬಾರಿಗೆ. ಓಕೆ, ಇಲ್ಲಿವರೆಗೂ ಯಾವತ್ತೂ ಹೇಳಿರಲಿಲ್ಲ ಗೈಸ್. ಫಸ್ಟ್ ಟೈಮ್ ಶಿಕ್ಷಣವಿಲ್ಲದೆ ಜೀವನದ ಹಕ್ಕು ಮೀನ್ಸ್ ಶಿಕ್ಷಣವಿಲ್ಲದೆ ಬದುಕುವ ಹಕ್ಕು ಇದ್ದು ಅನರ್ಥಕ ಅಂತ ಕೂಡ ಹೇಳ್ತು. ಸಿ ಹೌ ಬ್ಯೂಟಿಫುಲ್ ಥಾಟ್. ಆ್ಯಂಡ್ ಅದರಿಂದ ಶಿಕ್ಷಣ ಆರ್ಟಿಕಲ್ 21 ಅಡಿಯಲ್ಲಿ ಬರುವ ಪ್ರೊಟೆಕ್ಟೆಡ್ ಫಂಡಮೆಂಟಲ್ ರೈಟ್ ಅಂತ ಕೂಡ ಹೇಳ್ತು. ಅಂದರೆ ನಮಗೆ ಜೀವನ ಎಷ್ಟು ಇಂಪಾರ್ಟೆಂಟ್ ಐತಲ್ಲ ಅಷ್ಟೇ ಇಂಪಾರ್ಟೆಂಟ್ ಶಿಕ್ಷಣನೂ ಐತಿ ಅಂತ ಇಲ್ಲಿ ಕೋರ್ಟ್ ಹೇಳ್ತು. ಇದು ಭಾರತದ ಶಿಕ್ಷಣ ಚರಿತ್ರೆಯಲ್ಲೇ ಮಹತ್ವದ ತಿರುವನ್ನು ಪಡೆದಿದ್ದು. ಹೌದಿಲ್ಲ ಗೈಸ್, ಅಲ್ಲಿವರೆಗೂ ಯಾರೂ ಪ್ರಶ್ನೆ ಮಾಡಿರಲಿಲ್ಲ. ಆ್ಯಂಡ್ ಫಸ್ಟ್ ಟೈಮ್ ಕರ್ನಾಟಕದ ಈ ಒಂದು ಕೇಸ್ನಲ್ಲಿ ಪ್ರಶ್ನೆ ಮಾಡಲಾಯಿತು. ಕ್ಯಾಪಿಟೇಷನ್ ಫೀಸ್ ಅಸಂವಿಧಾನಿಕ ಅಂತ ಕೂಡ ಕೋರ್ಟ್ ಹೇಳ್ತು. ಶಿಕ್ಷಣವನ್ನು ಸಾಮಾಜಿಕ ಕಾರ್ಯವನ್ನಾಗಿ ನೀವು ಮಾಡಬೇಕು. ಶಿಕ್ಷಣ ಕೊಡೋ ಉದ್ದೇಶ ನಿಮ್ಮದಾಗಿದ್ದರೆ ಸಾಮಾಜಿಕ ಹೊಣೆಗಾರಿಕೆಯಿಂದ ಕೊಡಬೇಕೆ ಹೊರತು ದುಡ್ಡು ಗಳಿಸೋಕ್ಕಲ್ಲ, ಡೊನೇಷನ್ ತೊಗೊಳಕ್ಕಲ್ಲ ಅಂತ ಕೂಡ ಹೇಳ್ತು. ಹಾಗಂದರೆ ಖಾಸಗಿ ಕಾಲೇಜುಗಳು ಕೂಡ ಸರ್ಕಾರ ಈ ಒಂದು ಕೋರ್ಟ್ಗೆ ಹೋಗಿದ್ದನ್ನು ಕೂಡ ಕಾಣ್ತೀವಿ. ಅದನ್ನು ಮುಂದಿನ ಒಂದು ಪ್ರಕರಣದೊಳಗೆ ನಾನು ನಿಮ್ಗೆ ಅದ್ರ ಬಗ್ಗೆನೂ ಹೇಳ್ತೀನಿ. ಕ್ಯಾಪಿಟೇಷನ್ ಫೀ ವಿಧಿಸುವುದು
ಶ್ರೀಮಂತರು ಮತ್ತು ಬಡ ವಿದ್ಯಾರ್ಥಿಗಳ ನಡುವೆ ಅಸಮಾನತೆಯನ್ನು ಸೃಷ್ಟಿಸ್ತದೆ. ಈ ಡೊನೇಷನ್ ಇರೋದ್ರಿಂದ ಬಡವ್ರ ಮಕ್ಕಳು ಯಾರು ಈ ಪ್ರೈವೇಟ್ ಕಾಲೇಜ್ ಸ್ಕೂಲ್ಗೆ ಹೋಗೋದೇ ಇಲ್ಲ. ಓನ್ಲಿ ರಿಚ್ ಪೀಪಲ್, ಶ್ರೀಮಂತರ ಮಕ್ಕಳು ಮಾತ್ರ ಹೋಗ್ತಾರೆ. ಇದು ಸಂವಿಧಾನದ 14ನೇ ವಿಧಿಯ ಉಲ್ಲಂಘನೆ ಅಂತ ಕೂಡ ಹೇಳಿದರು. ಇದರಿಂದ ಶಿಕ್ಷಣವು ವಾಣಿಜ್ಯ ವಸ್ತುವಾಗಿ, ಕಮರ್ಷಿಯಲ್ ಕಮಾಡಿಟಿಯಾಗಿ ಬದಲಾಗುತ್ತದೆ ಮತ್ತು ಆರ್ಟಿಕಲ್ 14 ಉಲ್ಲಂಘನೆ ಮಾಡುತ್ತದೆ ಅಂತ ಕೂಡ ಹೇಳಲಾಯಿತು ಗೈಸ್. ನೆಕ್ಸ್ಟ್, ಸರ್ಕಾರವು ಶಿಕ್ಷಣದ ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಆ್ಯಂಡ್ ರಾಜ್ಯ ಸರ್ಕಾರ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳ ಮೇಲೆ ನಿಯಂತ್ರಣವನ್ನು ಹೇರಲೇಬೇಕು ಅಂತ ಈ ಕೋರ್ಟ್ ಕೇಸ್ ಒಳಗೆ ಹೇಳ್ತು. ಶುಲ್ಕವನ್ನು ನಿಯಂತ್ರಿಸಬೇಕು, ಅತಿಯಾದ ಶುಲ್ಕವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು, ಶಿಕ್ಷಣವನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವ ಕರ್ತವ್ಯ ರಾಜ್ಯ ಸರ್ಕಾರಗಳದ್ದು, ಕೇಂದ್ರ ಸರ್ಕಾರದ್ದು ಅಂತ ಕೂಡ ಇಲ್ಲಿ ಕೋರ್ಟ್ ಹೇಳ್ತು. ನೆಕ್ಸ್ಟ್, ಖಾಸಗಿ ಕಾಲೇಜುಗಳಿಗೂ ಕೂಡ ಸಾಮಾಜಿಕ ಹೊಣೆಗಾರಿಕೆ ಇದೆ. ಸಾಮಾಜಿಕ ಹೊಣೆಗಾರಿಕೆ ಅಂದರೆ ಸಮಾನತೆಯನ್ನು ತರಲಿಕ್ಕೆ ಹೋರಾಟ ಮಾಡುವಂಥ ಅಧಿಕಾರ ಓನ್ಲಿ ಈ ಒಂದು ಗೌರ್ಮೆಂಟ್ ಕಾಲೇಜುಗಳಿಗೆ, ಗೌರ್ಮೆಂಟಿಗೆ ಮಾತ್ರ ಇಲ್ಲ, ಸಾಮಾಜಿಕ ಹೊಣೆಗಾರಿಕೆ ಖಾಸಗಿ ಕಾಲೇಜ್ದವ್ರದ್ದು ಇದೆ. ಕೋರ್ಟ್ ಹೇಳ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಾರ್ವಜನಿಕ ಕಾರ್ಯವನ್ನು ಮಾಡುತ್ತವೆ, ಅಂದರೆ ಪಬ್ಲಿಕ್ ವರ್ಕ್ ಅಂತ ಮಾಡ್ತಾರಲ್ವಾ, ಸೊ ಒಂದು ಹೊಣೆಗಾರಿಕೆಯಿಂದ ಮಾಡಬೇಕು ಅಂತ ಹೇಳ್ತು. ಅದರಿಂದ ಅವರು ಪ್ಯೂರ್ಲಿ ಬಿಸ್ನೆಸ್ ಮೋಟೋ ಇರಲು ಸಾಧ್ಯವಿಲ್ಲ, ಓನ್ಲಿ ರೊಕ್ಕ ಗಳಿಸೋದು ಅಂತ ಸಾಧ್ಯವಿಲ್ಲ. ಎಸ್, ಸೇವೆನ ಪ್ರೊವೈಡ್ ಮಾಡಿರಿ, ಸ್ವಲ್ಪ ಮಟ್ಟಿಗಾದರೂ ನೀವು ದುಡ್ಡನ್ನು ತೆಗೆದುಕೊಳ್ಬೋದು, ಆದರೆ ಓನ್ಲಿ ದುಡ್ಡಿನ ಸಂಬಂಧ ನಿಲ್ಲಂಗಿಲ್ಲ ಅಂತ ಕೂಡ ಹೇಳ್ತು. ಇದರ ಪರಿಣಾಮ ಏನಾಯಿತು, ಈ ತೀರ್ಪಿನ ಪರಿಣಾಮ ಏನಾಯಿತು, ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಇಂಪ್ಯಾಕ್ಟ್ ಆಫ್ ದಿಸ್ ಜಜ್ಮೆಂಟ್. ಸಿ, ಕ್ಯಾಪಿಟೇಷನ್ ಫೀ ಅಂದರೆ ಡೊನೇಷನನ್ನು ತಕ್ಷಣವೇ ರದ್ದು ಮಾಡಲಾಯಿತು. ಬಹುತೇಕ ರಾಜ್ಯಗಳಲ್ಲಿ ಕ್ಯಾಪಿಟೇಷನ್ ಫೀಸನ್ನು ರದ್ದು ಮಾಡಲಾಯಿತು. ನೀವು ಹೇಳ್ಬೋದು ಸರ್, ಈಗೂ ಕೂಡ ಕ್ಯಾಪಿಟೇಷನ್ ಫೀ ಅಂದರೆ ಡೊನೇಷನ್ನ ತಗೋತಾರೆ ಸರ್ ಅಂತ. ಎಸ್, ಐ ಡೂ ಅಗ್ರಿ, ತಗೋತಾರೆ. ಆ್ಯಂಡ್ ಅದನ್ನು ಡೆವಲಪ್ಮೆಂಟ್ ಫೀಸ್ ಅಂತ ತಗೋತಾರೆ. ಮತ್ತು ಅಲ್ಲಿ ಕ್ಲೀನ್ ಮಾಡೋರು ಯಾರು, ಅಲ್ಲಿ ಉತ್ತಮವಾದಂಥ ಶಿಕ್ಷಕರನ್ನ ತರೋರು ಯಾರು, ಆ್ಯಂಡ್ ಉತ್ತಮ ಶಿಕ್ಷಕರು ಬಂದಾಗ ಅಲ್ಲಿ ಎಲ್ಲಿರಬೇಕು, ಇವೆಲ್ಲವನ್ನು ಇಟ್ಕೊಂಡು ಡೆವಲಪ್ಮೆಂಟ್ ಫೀಸ್ ಅಂತ ತಗೋತಿದ್ದಾರೆ. ನೆಕ್ಸ್ಟ್, ರೈಟ್ ಟು ಎಜುಕೇಷನ್ ಒಂದು ಚಳುವಳಿಯಾಗಿ ಬದಲಾಯಿತು ಗೈಸ್. ಅಂದರೆ ಶಿಕ್ಷಣವನ್ನು ಒಂದು ಕಂಪಲ್ಸರಿಯಾಗಿ ಮೂಲಭೂತ ಹಕ್ಕಿಯಾಗಿ ಈ ಕೇಸ್ನ ನಂತರ ನೋಡಲಾಯಿತು. ಪೂರ್ಣವಾಗಿ ಆರ್ಟಿಕಲ್ 21A ರೈಟ್ ಟು ಎಜುಕೇಷನ್, ಓಕೆ, 6ರಿಂದ 14 ವರ್ಷದ ಮಕ್ಕಳು ಕಂಪಲ್ಸರಿಯಾಗಿ ಎಲ್ಲರಿಗೂ ಕೂಡ ಉಚಿತ ಮತ್ತು ಕಡ್ಡಾಯ, ಓಕೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲೇಬೇಕು ಅಂತ 2002ರಲ್ಲಿ ಬಂದ 86ನೇ ತಿದ್ದುಪಡಿ, 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಓಕೆ, ಇದಕ್ಕೆ ಒಂದು ಬುನಾದಿ ಕೂಡ ಆಯಿತು. ನಂತರ ಇದಾದ ನಂತರ ಉನ್ನಿಕೃಷ್ಣನ್ ಕೇಸ್ 1993ಗೆ ಇದನ್ನು ಮರು ತಿಳಿಸ್ತು. ಓಕೆ, 1992 ಒಳಗೆ ಏನು ಹೇಳಿತ್ಲ ಅದನ್ನೇ 1993ಯಲ್ಲಿ ಸುಪ್ರೀಂ ಕೋರ್ಟ್ ಉನ್ನಿಕೃಷ್ಣನ್ ಪ್ರಕರಣದೊಳಗೂ ಕೂಡ ಶಿಕ್ಷಣ ಜೀವನದ ಹಕ್ಕಿನ ಅಂಗ ಎಂಬುದನ್ನು ಮತ್ತಷ್ಟು ಬಲವಾಗಿ ಘೋಷಿಸಿತು. ನೆಕ್ಸ್ಟ್ ವಿಡಿಯೋದೊಳಗೈತ್ಲಾ ಈ ಉನ್ನಿಕೃಷ್ಣನ್ ಕೇಸನ್ನೇ ನಾನು ನಿಮಗೆ ಮಾಡ್ತೀನಿ, ಓಕೆ, ಏನಿದೆ ಅಂತ ಹೇಳ್ತೀನಿ. ಇದು ಆದಮೇಲೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂತು, ಹೌದಾ. ಶಿಕ್ಷಣದ ಹಕ್ಕಿನ ಕಾಯ್ದೆ 2009 ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂತು. ಅದರ ಮೂಲಕ ಮೂಲಭೂತ ಶಿಕ್ಷಣವನ್ನು ಕಾನೂನಿನ ಅಡಿಯಲ್ಲಿ ತರಲಾಯಿತು. ಕೇಂದ್ರ ಸರ್ಕಾರ ಶಿಕ್ಷಣವನ್ನು ಶ್ರೀಮಂತರು ಮತ್ತು ಬಡವರು ಎಲ್ಲರಿಗೂ ಕೂಡ ಲಭ್ಯವಾಗುವಂತೆ ಮಾಡುವ ದಿಕ್ಕಿನಲ್ಲಿ ಇದನ್ನು ಒಂದು ಕಾನೂನಾಗಿ ಬಲಪಡಿಸಿತು. ಭಾರತದೊಳಗೆ ಒಂದು ಶಿಕ್ಷಣ ವ್ಯವಸ್ಥೆ ಒಳಗೆ ಬದಲಾವಣೆ ತಂದಿದ್ದನ್ನು ಕಾಣ್ತೀವಿ. ಅದಕ್ಕೆ ಮೂಲ ಕಾರಣ ಮೋಹಿನಿ ಜೈನ್ ಕೇಸ್. ಯಾಕೆ ಇದು ಐತಿಹಾಸಿಕ ಪ್ರಕರಣ ಅಂತಾರಂದ್ರೆ, ಶಿಕ್ಷಣವನ್ನು ಮೊದಲು ಬಾರಿಗೆ ಮೂಲಭೂತ ಹಕ್ಕಾಗಿ ಘೋಷಿಸಿದ ತೀರ್ಪು. ಇದಕ್ಕಿಂತ ಮೊದಲು ಶಿಕ್ಷಣದ ಹಕ್ಕು ಓನ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಆರ್ಟಿಕಲ್ 45 ಅಡಿಯಲ್ಲಿ ಮಾತ್ರ ಬರ್ತಿತ್ತು. ಈಗ ಆರ್ಟಿಕಲ್ 21A ಅಡಿಯಲ್ಲೂ ಕೂಡ ಬರುತ್ತೆ ಅಂತ ಹೇಳಲಾಯಿತು. ಕ್ಯಾಪಿಟೇಷನ್ ಫೀಸ್ ದೊಡ್ಡ ಸಮಸ್ಯೆ ಆಗಿತ್ತು. ಇದನ್ನು ಅಸಂವಿಧಾನಿಕ ಅಂತ ಘೋಷಣೆ ಮಾಡ್ತು. ಬಡ ಮಕ್ಕಳು ಕೂಡ ಖಾಸಗಿ ಶಾಲೆಯೊಳಗೆ ಕಲೀಲಿಕ್ಕೆ ಸಾಧ್ಯವಾಗುವಾಗೆ ಒಂದು ಜಜ್ಮೆಂಟ್ ಬಂದಿದ್ದನ್ನು ನಾವು ಕಾಣ್ತೀವಿ. ಹಕ್ಕು ಆಧಾರಿತ ಶಿಕ್ಷಣ ವ್ಯವಸ್ಥೆಗೆ ದಾರಿ ತೆರೆದಿತು. ನಂತರ 2009ರಲ್ಲಿ ರೈಟ್ ಟು ಎಜುಕೇಷನ್
ಅನ್ನುವಂಥ ಒಂದು ಕಾನೂನಿನ ಬೆಳವಣಿಗೆ ಆಗಿದ್ದನ್ನು ಕಾಣ್ತೀವಿ. ನೆಕ್ಸ್ಟ್ ಸಮಾನತೆ ಆರ್ಟಿಕಲ್ 14. ಓಕೆ, ಸೊ ಅದಕ್ಕೆ ಒಂದು ಹೊಸ ಅರ್ಥವನ್ನು ಕೊಟ್ಟಿದ್ದನ್ನು ಕಾಣ್ತೀವಿ. ಶಿಕ್ಷಣ ಅನ್ನೋದು ಪ್ರಿವಿಲೇಜ್ ಅಲ್ಲ. ಓಕೆ, ಶಿಕ್ಷಣ ತಗೊಳ್ಕೊಳ್ಳೋದು ಪ್ರಿವಿಲೇಜ್ ಅಲ್ಲ, ಅದು ಜೀವನದಷ್ಟೇ ಮಹತ್ವ. ಶಿಕ್ಷಣ ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಎಂಟೈಟಲ್ಮೆಂಟ್, ಸಂವಿಧಾನ ಪ್ರತಿಯೊಬ್ಬರಿಗೂ ತಗೊಳ್ಳೇಬೇಕು ಅಂತ ಹೇಳುವಂಥ ಒಂದು ಜ್ಞಾನದ ಸಂಕೇತ. ನೆಕ್ಸ್ಟ್ ಈ ಜಡ್ಜ್ಮೆಂಟ್ನ ಮುಖ್ಯ ಸಾರಾಂಶಗಳನ್ನ ನಾವು ನೋಡೋದಾದರೆ, ಶಿಕ್ಷಣವು ಸ್ಟೇಟ್ ಕಂಟ್ರೋಲ್ ಬೆಂಬಲಕ್ಕೆ ಒಳಪಟ್ಟಿರುವ ಮೂಲಭೂತ ಹಕ್ಕಾಯಿತು. ನೆಕ್ಸ್ಟ್ ಹಣದ ಆಧಾರದ ಮೇಲೆ ಅಡ್ಮಿಷನ್ ನಿರಾಕರಿಸುವುದು ಅಸಮಾನತೆ ಅಂತ ಕೂಡ ಹೇಳ್ತು. ಓನ್ಲಿ ಹಣ, ಓಕೆ, ಹಣ ಇರಲಿಲ್ಲ ಅಂದರೆ ಯಾರಿಗೂ ಅಡ್ಮಿಷನ್ ಇಲ್ಲ ಅಂತ ಹೇಳಂಗಿಲ್ಲ. ನೋಡಿ, ಇದನ್ನೇ ಇನ್ನೂ ಆದರೂ ಫಾಲೋ ಮಾಡ್ತಿದ್ದಾರೆ ಗೈಸ್. ಆ್ಯಂಡ್ ಮೊನ್ನೆ ಬಿಹಾರದ ಒಬ್ಬ ಹುಡುಗನಿಗೆ ಈ ಒಂದು ನೀಟ್ ಎಕ್ಸಾಮ್ ಪಾಸ್ ಆಗಿ MBBS ಸೀಟ್ ಕೊಡದೇ ಇರುವಾಗ ಅವನೇನು ಮಾಡಿದ್ದಾನೆ, 2 ವರ್ಷ ಕಾಯ್ದಿದ್ದಾನೆ. 2 ವರ್ಷ ಆದಮೇಲೆ ವಾಟ್ ಎವರ್ ಫೀಸ್ 5,000 6,000 ಫೀಸ್ ಐತಲ್ಲ, ಆ ಫೀಸ್ ಕೊಡಲಿಕ್ಕೆ 2 ವರ್ಷ ಕಾಯ್ದು 2 ವರ್ಷ ಆದಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿಂದ ಡೈರೆಕ್ಷನ್ ತೊಗೊಂಬಂದು ಮತ್ತೆ MBBS ಓದ್ತಿದ್ದಾನೆ. ಇಂಥವು ಎಷ್ಟೋ ಬಡ ವಿದ್ಯಾರ್ಥಿಗಳು ಫೈಟ್ ಮಾಡ್ತಾರೆ ಗೈಸ್, ಆ್ಯಂಡ್ ದೇ ಕಮ್ ಅಪ್ ಇನ್ ಲೈಫ್. ಓಕೆ, ದ್ಯಾಟ್ಸ್ ವೈ ಆಲ್ವೇಸ್ ಫೈಟ್ ಫಾರ್ ಯುವರ್ ರೈಟ್ಸ್. ನಮ್ಮ ಹಕ್ಕುಗಳಿಗಾಗಿ ನಾವು ಫೈಟ್ ಮಾಡಲೇಬೇಕು. ಆ್ಯಂಡ್ ಇಂತಹ ಪ್ರಕರಣಗಳು ಯಾಕೆ ಲ್ಯಾಂಡ್ಮಾರ್ಕ್ ಅಂತ ಕೇಳ್ತಾರೆ ಅಂದರೆ, ಈ ಪ್ರಕರಣ ಆದಮೇಲೆ ಭಾರತದೊಳಗೆ ಹುಟ್ಟುವಂಥ ಪ್ರತಿಯೊಬ್ಬ ಮಗುವಿಗೂ ಕೂಡ ಶಿಕ್ಷಣದ ಬಗ್ಗೆ ಆ್ಯಂಡ್ ಶಿಕ್ಷಣದ ಹಕ್ಕು ಕೂಡ ದೊರೆತಿದ್ದನ್ನು ಕಾಣ್ತೀವಿ. ದ್ಯಾಟ್ಸ್ ವೈ ಇಟ್ಸ್ ಅ ಗಿಫ್ಟ್ ಆಫ್ ದಿಸ್ ಕೇಸ್ ಗೈಸ್. ಓಕೆ, ಆ್ಯಂಡ್ ಹಲವಾರು ತಿದ್ದುಪಡಿಗಳನ್ನ ಮಾಡಲಾಯಿತು. 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಲಿಕ್ಕೆ ಕಾರಣ ಆಯಿತು. ರೈಟ್ ಟು ಎಜುಕೇಷನ್ ಚರ್ಚೆಗೆ ಮುನ್ನೆಲೆ ಆಯಿತು. ಆ್ಯಂಡ್ ಶಿಕ್ಷಣ ವ್ಯಾಪಾರೀಕರಣದ ವಿರುದ್ಧ ನ್ಯಾಯಾಂಗ ಒಂದು ಕಿಡಿಕಾರ್ತು. ಆ್ಯಂಡ್ ಸರ್ಕಾರದ ನಿಯಂತ್ರಣ ಪ್ಲಸ್ ಸಾರ್ವಜನಿಕ ಹೊಣೆಗಾರಿಕೆಯಿಂದ ಕ್ಯಾಂಪಸ್ಗಳನ್ನು ಮಾಡಬೇಕು ಅಂತ ಕೂಡ ಹೇಳ್ತು. ಖಾಸಗಿ ಕಾಲೇಜುಗಳು ನಡೆಸ್ರಿ, ಆದರೆ ಸರ್ಕಾರದ ನಿಯಂತ್ರಣ ಇರಬೇಕು, ಸಾರ್ವಜನಿಕ ಹೊಣೆಗಾರಿಕೆಯಿಂದ ನೀವು ಶಿಕ್ಷಣ ಸಂಸ್ಥೆಗಳನ್ನು ಮಾಡಬೇಕು ಅಂತ ಕೂಡ ಹೇಳ್ತು. ಅಂದರೆ ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 21ನ ಸಂಯುಕ್ತ ಅನ್ವಯ ಅಂತ ಕೂಡ ಈ ಪ್ರಕರಣ ಒಳಗೆ ಹೇಳ್ತು ಗೈಸ್. ಹಾಗಾದರೆ MCQs ನೋಡೋಣ. ಮೋಹಿನಿ ಜೈನ್ ವರ್ಸಸ್ ಯೂನಿಯನ್ ಆಫ್ ಈ ಒಂದು ಕರ್ನಾಟಕ ಸ್ಟೇಟ್ ಪ್ರಕರಣ ಏನಿದೆ ಇದ್ರ ಮೇಲೆ MCQsನ ನೋಡೋದಾದರೆ ನೋಡಿ, ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 1992 ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವ ಮೂಲಭೂತ ಹಕ್ಕಿನ ವಿಸ್ತೃತ ಅರ್ಥವನ್ನು ನೀಡಿತು ಅಂತ ನಿಮಗೆ ಪ್ರಶ್ನೆ ಇದೆ. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಎಕ್ಸ್ಪ್ರೆಷನ್, ಇದು ಅಂತೂ ಬಂದೇ ಇಲ್ಲ. ಆರ್ಟಿಕಲ್ 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ. ಆರ್ಟಿಕಲ್ 32 ಸಂವಿಧಾನಿಕ ರಿಟ್ ಪಿಟಿಷನ್ಸ್, ಓಕೆ, ಸಂವಿಧಾನಿಕ ಪರಿಹಾರ, ಇದು ಬಂದಿಲ್ಲ. ಆರ್ಟಿಕಲ್ 25 ಧಾರ್ಮಿಕ ಸ್ವಾತಂತ್ರ್ಯ, ಇದ್ರ ಬಗ್ಗೆನೂ ಬಂದಿಲ್ಲ. ಡೆಫಿನೆಟ್ಲಿ B ಇಸ್ ದ ರೈಟ್ ಆನ್ಸರ್ ಗೈಸ್. ಓಕೆ, ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ, ಶಿಕ್ಷಣ ಜೀವನದಷ್ಟೇ ಮುಖ್ಯ ಅಂತ ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದೊಳಗೆ ಹೇಳಿದ್ದು. ಇದನ್ನು ಫಿಕ್ಸ್ ಮಾಡ್ಕೊಂಬಿಡ್ರಿ, ನಿಮಗೆ ಎಕ್ಸಾಮ್ನಾಗ ಕೇಳಿದ್ರು ಇದನ್ನೇ ಕೇಳ್ತಾರೆ. ಆ್ಯಂಡ್ ಯು ಶುಡ್ ರಿಮೆಂಬರ್ ದಿಸ್ ಕೇಸ್ ಗೈಸ್, ವೆರಿ ವೆರಿ ಇಂಪಾರ್ಟೆಂಟ್. ಮೋಹಿನಿ ಜೈನ್ ಪ್ರಕರಣ ಮುಖ್ಯವಾಗಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಧಾರ್ಮಿಕ ಸ್ವಾತಂತ್ರ್ಯ ಇತ್ತಾ? ಇಲ್ಲ, ಅದ್ರ ಬಗ್ಗೆ ಇಲ್ಲ. ಮೀಸಲಾತಿ ನೀತಿ ಇತ್ತಾ? ಇಲ್ಲ. ಕ್ಯಾಪಿಟೇಷನ್ ಫೀಸ್ ಮತ್ತು ಶಿಕ್ಷಣದ ಹಕ್ಕಿತ್ತಾ? ಎಸ್, ಡೆಫಿನೆಟ್ಲಿ ಇತ್ತು. ಕ್ಯಾಪಿಟೇಷನ್ ಫೀ ಸಂಬಂಧನೇ ಹೋಗಿದ್ದು, ಡೊನೇಷನ್ ಸಂಬಂಧನೇ ಹೋಗಿದ್ದು. ಓಕೆ, ಆ್ಯಂಡ್ ರಿಮೆಂಬರ್ ಗೈಸ್, ದೋಸ್ ಹೂ ಆರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಕ್ಯಾಪಿಟೇಷನ್ ಈ ವರ್ಡನ್ನು ನೀವು ಮರೆಯಂಗಿಲ್ಲ. ಕ್ಯಾಪಿಟೇಷನ್ ಫೀಸ್ ಅಂದರೆ ಡೊನೇಷನ್ ಅಂತ ನೀವು ನೆನಪಿಟ್ಕೊಡ್ರಿ. ಒಂದು ವೆಕ್ಯಾಬ್ಲರಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಥರ್ಡ್ ಕ್ವಶನ್, ಮೋಹಿನಿ ಜೈನ್ ತೀರ್ಪಿನ ಪ್ರಕಾರ ಕ್ಯಾಪಿಟೇಷನ್ ಫೀ ವಿಧಿಸುವುದು ಯಾವ ಸಂವಿಧಾನಿಕ ವಿಧಿಯನ್ನು ಉಲ್ಲಂಘಿಸುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 16 ಸರ್ಕಾರದ ಉದ್ಯೋಗದ ಬಗ್ಗೆ ಇಲ್ಲಿ ಪ್ರಶ್ನೆ ಬಂದಿಲ್ಲ. ಓಕೆ, ಅಲ್ಲೇನು ದುಡ್ಡು ಕೇಳತ್ತಿಲ್ಲ. ಆರ್ಟಿಕಲ್ 14 ಎಸ್, ಯಾರಿಗಾದರೂ ಡೊನೇಷನ್ ಕೇಳ್ತಾರೆ ಅಂದರೆ ಡೊನೇಷನ್ ಇದ್ದವ್ರು ಮಾತ್ರ ಖಾಸಗಿ ಕಾಲೇಜುಗಳಿಗೆ ಹೋಗ್ಬೋದು, ಉಳ್ಕಿದವ್ರು ಹೋಗೋಕ್ಕಾಗೋದಿಲ್ಲ ಅನ್ನುವಂಥ ಮೆಸೇಜ್ನ ಕೊಡುತ್ತೆ. ದಟ್ ಈಸ್ ರಾಂಗ್. ಸೊ ಈ ಒಂದು ಪ್ರಕರಣದಲ್ಲಿ ಆರ್ಟಿಕಲ್ 14 ಉಲ್ಲಂಘನೆ ಆಗುತ್ತೆ ಅಂತ ಕೂಡ ಹೇಳಿದ್ದು. ಡೊನೇಷನ್ ತಗೊಳ್ಳೋದು ಉಲ್ಲಂಘನೆ. ನೆಕ್ಸ್ಟ್ ಆರ್ಟಿಕಲ್ 19 ಸ್ವತಂತ್ರ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಆರ್ಟಿಕಲ್ 51 ನಾಗರಿಕರ ಕರ್ತವ್ಯ, ದಟ್ ಈಸ್ ಫಂಡಮೆಂಟಲ್ ಡ್ಯೂಟೀಸ್ ಬರ್ತವೆ. ಓಕೆ, ನೆಕ್ಸ್ಟ್ ಮೋಹಿನಿ ಜೈನ್ ಪ್ರಕರಣದ ಪರಿಣಾಮವಾಗಿ ಭಾರತದಲ್ಲಿ ಏನು ಬದಲಾವಣೆ ಆರಂಭವಾಯಿತು? ನಿಜವಾಗ್ಲೂ ಏನು ಬದಲಾವಣೆ ಬಂತು?
ಯಾವುದ್ರ ಬಗ್ಗೆ ಕ್ರಾಂತಿ ಪ್ರಾರಂಭ ಆಯಿತು? ಚುನಾವಣೆ ಸುಧಾರಣೆಗಳು ಪ್ರಾರಂಭವಾದವು? ನೋ. ರೈಟ್ ಟು ಎಜುಕೇಷನ್ ಚಳುವಳಿಯಾಗಿ ಬದಲಾಯಿತು? ಎಸ್, ಡೆಫಿನೆಟ್ಲಿ ಆಯಿತು. RTI ಆ್ಯಕ್ಟ್ ಜಾರಿಗೆ ಬಂತು? ಇಲ್ಲ. 2005 RTI ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಂದಿದ್ದು. GST ಜಾರಿಗೆ ಬಂತು? ಇಲ್ಲ. 2017 ಜುಲೈ 1. ಓಕೆ, ಸೊ GST ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಅವಾಗ ಜಾರಿಗೆ ಬಂತು. ಹೌದಾ? ಸೊ ಇಲ್ಲಿ ಬಿ ಈಸ್ ದ ರೈಟ್ ಆನ್ಸರ್ ಗೈಸ್. ಓಕೆ, ನೆಕ್ಸ್ಟ್ ಪಾಯಿಂಟು, ನೆಕ್ಸ್ಟ್ ಪ್ರಶ್ನೆ. ಮೋಹಿನಿ ಜೈನ್ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಯಾವ ಮಹತ್ವದ ತತ್ವವನ್ನು ಹೇಳಿತು? ಇವುಗಳಿಗೆ ಸರ್ಕಾರ ಯಾವುದೇ ನಿಯಂತ್ರಣ ಇರಬಾರ್ದು? ನೋ, ಇರಬೇಕು ಅಂತ ಹೇಳ್ತು. ಇವು ಪೂರ್ಣವಾಗಿ ಲಾಭಕ್ಕಾಗಿ ಪ್ರಾಫಿಟ್ ಮೋಟೋ ಕೆಲಸ ಮಾಡಬಹುದು? ನೋ, ಮಾಡಬಾರ್ದು ಅಂತ ಹೇಳ್ತು. ಇವು ಸಾರ್ವಜನಿಕ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ತು. ಇವು ಶಿಕ್ಷಣಕ್ಕಾಗಿ ಶುಲ್ಕ ವಿಧಿಸಲು ಬಿಡಬಾರದು ಅಂತ ಹೇಳ್ತು. ಸೊ ಇಟ್ಸ್ ಅ ಎಜುಕೇಷನ್ ಈಸ್ ನಾಟ್ ಅ ಪ್ರಾಫಿಟಬಲ್ ಬಿಸ್ನೆಸ್, ಹಾಗೆ ಮಾಡಬಾರ್ದು, ಅದು ಒಂದು ಸಾರ್ವಜನಿಕ ಕಾರ್ಯ, ಸಾಮಾಜಿಕ ಹೊಣೆಗಾರಿಕೆ ಅಂತ ಈ ಒಂದು ಪ್ರಕರಣದೊಳಗೆ ಹೇಳ್ತು ಗೈಸ್. ದಿಸ್ ಈಸ್ ವಾಟ್ ಈ ಒಂದು ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 1992 ಆದಂಥ ಪ್ರಕರಣ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ. ಅದು ಆದ ನಂತರ ಮಾತ್ರ ಭಾರತದೊಳಗೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಮಾಡಲಾಯಿತು ಗೈಸ್. ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀರಿ, ನಿಮಗೆ ಕನ್ನಮಡಿ ಸಂಸ್ಥೆಯಿಂದ ಪ್ರಬಂಧ ಪುಸ್ತಕ, ಭಾಷಾಂತರ ಪುಸ್ತಕ, ಪ್ರಬಂಧದೊಳಗೆ ಈವನ್ ಇಂಗ್ಲಿಷ್ ಮಾಧ್ಯಮ ಪ್ರಬಂಧ ಪುಸ್ತಕ, ಮತ್ತು ಇನ್ನೂ ಒಂದು ತಿಂಗಳಲ್ಲಿ PC ಮತ್ತು PSI ಈ ಪರೀಕ್ಷೆಗಾಗಿ ಈವನ್ ಕ್ವಶನ್ ಬ್ಯಾಂಕ್ ಕೂಡ ಬರಲಿದೆ ಗೈಸ್. ನಿಮಗೆ ಇವತ್ತಿನ ಎಕ್ಸಾಮ್ ಒಳಗೆ ಹೆಂಗೆ ಕೇಳ್ತಾರೆ ಅದ್ರ ಪ್ರಕಾರನೇ ಕರೆಂಟ್ ಅಫೇರ್ಸ್, ಸ್ಟ್ರಾಟಜಿ ಎಲ್ಲ ಅಪ್ಡೇಟ್ ಇರುವಂಥ ಪುಸ್ತಕಗಳು ನಿಮಗೆ ಸಿಗ್ತಿದ್ದಾವೆ. ಆ್ಯಂಡ್ ಇದೇ ಥರ ಡೀಟೇಲ್ ಆಗಿ ನಿಮಗೆ ಹೇಳಿಕೊಡಲಾಗುತ್ತೆ. ಆ್ಯಂಡ್ ಇನ್ ದ ಮಂತ್ ಆಫ್ ಡಿಸೆಂಬರ್ ನಮ್ಮ ಒಂದು ಕನ್ನಮಡಿ ಸಂಸ್ಥೆ ಧಾರವಾಡದ ಸಪ್ತಾಪುರ್ನಲ್ಲೂ ಕೂಡ ಬ್ರ್ಯಾಂಚ್ ಓಪನ್ ಆಗ್ತಾ ಇದೆ. ಆ್ಯಂಡ್ ಆಬ್ರಲ್ಲಿ ನಿಮಗೆ ಮೆಂಟರ್ಶಿಪ್ ಕ್ಲಾಸ್ ಕೂಡ ಸಿಗುತ್ತೆ. PSI, ಪೊಲೀಸ್, FDA, SDA ಆ್ಯಂಡ್ KS ಯಾರೆಲ್ಲ ಓದ್ತಿದ್ದೀರಿ, ಇವನ್ UPSC ವಿದ್ಯಾರ್ಥಿಗಳಿಗೂ ಕೂಡ ಮೆಂಟರ್ಶಿಪ್ ಅಂದರೆ ನೀವು ಪಾಸ್ ಆಗುವವರೆಗೂ ನಿಮಗೆ ಗೈಡ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಮೊದಲು ಬಾರಿಗೆ. ಆ್ಯಂಡ್ ನಿಮಗೆ ಇಡೀ ದಿನ ಅಂದರೆ ಒಂದು ವಾರ, ಒಂದು ತಿಂಗಳು ಟಾರ್ಗೆಟ್ ಕೊಟ್ಟು ನಿಮಗೆ ಓದಲಿಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಡ್ರೀಮ್ ಏನಿದೆಯೋ ಅದನ್ನು ಅಚೀವ್ ಮಾಡಲಿಕ್ಕೆ ಡೆಫಿನೆಟ್ಲಿ ನಾವು ನಿಮ್ಮ ಜೊತೆಗೆ ಸಾಥ್ ಕೊಡ್ತೀವಿ. ನಮ್ಮ ಪುಸ್ತಕಗಳು ಬೇಕು ಅಂತ ಯಾರಿಗೆ ಅನಿಸುತ್ತೆ, ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು. 7892086178 ಈ ಒಂದು ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಪುಸ್ತಕಗಳನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಷ್ಟೇ ಅಲ್ಲ, ನಮ್ಮ ಕೋಚಿಂಗೂ ಕೂಡ ನೀವು ಜಾಯಿನ್ ಆಗ್ಬೋದು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದರ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಸಿಗುತ್ತೆ. ಆ್ಯಂಡ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಡೆಫಿನೆಟ್ಲಿ ಶೇರ್ ಮಾಡಿ ಗೈಸ್. ಆ್ಯಂಡ್ ಶೇರಿಂಗ್ ಈಸ್ ಕೇರಿಂಗ್, ದ್ಯಾಟ್ಸ್ ವೈ ವಿ ನೀಡ್ ಹೆಲ್ಪ್ ಫ್ರಮ್ ಯು. ಆ್ಯಂಡ್ ನಿಮ್ಮಿಂದನೇ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಗೊತ್ತಾಗಲಿಕ್ಕೆ ಸಾಧ್ಯ ಇದೆ.